ಗೈಸ್ ಇವಾಗ ಫೈನಲಿ ಅಂದರೆ ಎದ್ದಿದ್ದೀನಿ ಇವತ್ತು. ಇದು ಗೈಸ್ ನಾವು ಅಮ್ಮನ ಫೋನಲ್ಲಿ ಮಾಡ್ತಾಯಿದ್ದೀನಿ. ಎದ್ದಿದ್ದೀನಿ ಆಲ್ರೆಡಿ, ನಾವು ಅಮ್ಮನ ಫೋನಲ್ಲಿ ಮಾಡ್ತಾಯಿದ್ದೀನಿ. ನನ್ನ ಫೋನು ಅಲ್ಲಿ ಎಕ್ಸ್ಪೋರ್ಟ್ಗೆ ಇಟ್ಟಿದ್ದೀನಿ ವೀಡಿಯೋ ಅಂದರೆ ಅದು ಕಾಣಿಸ್ತಾ ಇಲ್ಲ, ಆಫ್ ಆಗೈತೆ. ನಮ್ಮನೆ ಇವತ್ತು ಇಡ್ಲಿ ಮತ್ತು ಇದು ಎಲೆಕೋಸು ಸಾಂಬಾರು ಅಂದರೆ ಸಾಗು ಟೈಪು, ಎಲೆಕೋಸು ಸಾಗು ಟೈಪ್ ಮಾಡೋರೆ ಮತ್ತು ಇಡ್ಲಿ ಮಾಡೋರು. ಅದನ್ನ ತಿನ್ನಬೇಕು, ತಿಂತೀನಿ ನಾಷ್ಟ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು 10:30 ಆಗೈತೆ ಗೈಸ್. 10:30ಗೆ ನಾಷ್ಟ ಮಾಡಿಕೊಂಡು ಏನೋ ಕೆಲಸ ಇದ್ದರೆ ಮಾಡಬೇಕು, ಕೆಲಸ ಇಲ್ಲಾಂದರೆ ಏನಾರೋ ಒಂದು ಎಡಿಟಿಂಗ್ ಮಾಡಬೇಕು ಗೈಸ್. ಫಸ್ಟ್ ಇವಾಗ ನಾಷ್ಟ ಮಾಡೋಣ, ಬೇಗ ಬನ್ನಿ ನಾಷ್ಟ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಫೈನಲಿ ಟೈಮ್ ಬಂದ್ಬಿಟ್ಟು ಎಷ್ಟಾಗೈತೆ ಅಂದರೆ 1 ನಿಮಿಷ ತಡೀರಿ. ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಗೈತೆ ಅಂತ ಅಂದರೆ 12:15 ಆಗೈತೆ. 12:15 ಆಗೈತೆ ಗೈಸ್. ಮತ್ತು ನಾನು ಒಂದು ಸ್ವಲ್ಪ ನಿನ್ನೆನೇ ಹೇಳಿದೆ ನಿಮಗೆ ಕೆಂಗೇರಿ ಹತ್ರ ಹೋಗೋಣ ಅಂತ ಇದ್ದೀವಿ ಅಂತ. ನಿನ್ನೆ ಹೋಗಲಿಲ್ಲ, ಆದರೆ ಇವತ್ತು ಹೋಗೋಣ ಅಂತ ಅಂದರು. ಸರಿ ಹೋಗಬೇಕು ಗೈಸ್. ಇವಾಗ ಹೋಗ್ತಾ ಇದ್ದೀನಿ ಹೊರಗಡೆ, ನೀವು ನೋಡ್ಬೋದು 1 ಗಂಟೆಗೆ ಹೋಗೋದಿರೋದು. ಇನ್ನಿಲ್ಲ ಹೊರಗಡೆ ನೋಡಿ ಗೈಸ್ ಯಾವ ಥರ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಯಾಕೋ ಇತ್ತೀಚೆ ಸಿಕ್ಕಾಪಟ್ಟೆ ಬಿಸಿಲು. ಮತ್ತು ನಿನ್ನೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಅದು ಆಚೆ ಕಡೆ ಅಂದರೆ ಬರ್ತವಂಗೆ ವಾಲೆ ತಂದಿದೆ. ಈ ವಾಲೆ ನೀವು ನೋಡ್ಬೋದು. ಏನಕ್ಕೆ ಅಂದರೆ ನೀವು ಇದು ಒಂದ್ಸತಿ ಬಿಚ್ಬಿಟ್ಟು ತೋರಿಸ್ತೀನಿ ತಡೀರಿ. ಅದು ಬಿಸಿನೀರಲ್ಲಿ ಜಾಸ್ತಿ ಸ್ನಾನ ಮಾಡಿ ಅದು ಫುಲ್ಲು ಬ್ಲ್ಯಾಕ್ ಕಲರೆಲ್ಲ ಹೋಗ್ಬಿಟ್ಟು ಗೋಲ್ಡ್ ಕಲರ್ ಬಂದ್ಬಿಟ್ಟೈತೆ. ಅದಕ್ಕೋಸ್ಕರ ಇವಾಗ ಇದನ್ನ ಹಾಕ್ಕೊಂಡು ಮುಖ ತೊಳ್ಕೊಂಡು ಹೊರಡಬೇಕು. ಬನ್ನಿ ಬೇಗ ಹೋಗಿ ಬೇಗ ಬರಬೇಕು ಗೈಸ್, ಬೇಗ ಬನ್ನಿ ಗೈಸ್. ಬೇಗ ಹೋಗ್ಬಿಟ್ಟು ಬೇಗ ಬರೋಣ ಗೈಸ್. ಇದು ನೋಡ್ರಿ, ಇದು ಅಂದರೆ ಇದು ನಾನು ಇವಾಗ ಇಟ್ಕೊಂಡಿದ್ದು ಬ್ಯಾಕ್ ಇದು ಫ್ರಂಟ್ ಬರಬೇಕಿತ್ತು. ಹೇಳ್ಬೇಕಂದ್ರೆ ಈ ಪಾರ್ಟು ಫ್ರಂಟ್ ಬರಬೇಕಿತ್ತು. ಅಲ್ಲಿ ಒಂದು ಡಿಸೈನ್ ಮಾಡಿದ್ರು, ಸ್ಟೋನ್ ಥರ ಡಿಸೈನು, ಅದು ಬಿದ್ದೋಯ್ತು ಅಂದ್ಬಿಟ್ಟು ಇದನ್ನ ಬ್ಯಾಕ್ ಹಾಕ್ಬಿಟ್ಟು ಇದನ್ನ ಫ್ರಂಟ್ಗೆ ಹಾಕ್ಕೊಂಡಿದ್ದೆ. ಇದು ನೋಡ್ಬೋದು ನೀವು ಯಾವ ಥರ ಕಲರೆಲ್ಲ ಹೋಗ್ಬಿಟ್ಟಿದೆ ಅಂತ. ಅದಕ್ಕೋಸ್ಕರ ನಿನ್ನೆ ತೊಗೊಂಡು ಬಂದಿದ್ದೀನಿ ಗೈಸ್. ಇದು ಒಂದು ಪೀಸ್ಗೆ 25 ರೂಪೀಸ್ ಹೇಳಿದ್ರು. ಏನೂ ಮಾಡೋಕ್ಕಾಗಲ್ಲ. ಬರೀ ಕಿವಿ ಬಿಟ್ಟರೆ ಏನಾಗುತ್ತೆ ಅಂದರೆ ಅದು ಅಂದರೆ ತೂತು ಮುಚ್ಚೋಗುತ್ತೆ. ಅದಕ್ಕೋಸ್ಕರ ಇವಾಗ ಇದನ್ನ ಹಾಕ್ಕೊಂಡು ಗೈಸ್. ಇವಾಗ ಟೈಮ್ ಇಲ್ಲ, ಬನ್ನಿ ಮುಖ ತೊಳ್ಕೊಂಡು ಹೊರಡೋಣ. ನಾಳೆ 12:15 ಆಗೈತೆ, ನೀವು ನೋಡ್ಬೋದು ಅಲ್ಲಿ 12:15 ಆಗೈತೆ ಗೈಸ್. ಇಡ್ಲಿ ತಿಂದಿದ್ದೀನಿ ಬೆಳಗ್ಗೆ ನಾಷ್ಟ, ಊಟ ಏನು ಮಾಡಲ್ಲ. ಇವಾಗ ಹೊರಡ್ಬಿಟ್ಟು ಬರ್ತೀನಿ ಗೈಸ್. ಸರಿ ಗೈಸ್, ಆಯಿತು ಗೈಸ್. 1 ನಿಮಿಷ ಗೈಸ್. ಇವಾಗ ಸ್ನಾನ ಅಂತಿತ್ತು, ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ಬೇರೆ ಬಟ್ಟೆ ಎಲ್ಲ ಇಕ್ಕೊಂಡಾಯಿತು. ಮತ್ತು ಇನ್ನೊಂದೇನು ಅಂದರೆ ಗೈಸ್, ಇವಾಗ ಅವ್ರು ಬರೋದು ಲೇಟ್ ಆಗುತ್ತೆ ಬ್ರೋ. ಎಷ್ಟೊತ್ತಾಗುತ್ತೆ ಹೇಳೋಕ್ಕಾಗಲ್ಲ, ಅದಕ್ಕೆ ಊಟ ಮಾಡ್ಕೊ ಗೈಸ್. ಅವ್ರು ಸೈಕೋರು ಫೋನ್ ಹಾಕಿದೆ ಬ್ರೋ ಹೊರಡೋಣ ಅಂತ. ಅವ್ರು ಅಂದರು ಬ್ರೋ ಬರೋದು ಲೇಟಾಗಿ ಹೋಗುತ್ತೆ, ಊಟ ಮಾಡ್ತೀವಿ 1/4 ಗಂಟೆ ಲೇಟ್ ಆಗುತ್ತೆ, ನೀವು ಊಟ ಮಾಡ್ಕೊಂಡು ಬರ್ರಿ ಅಂತ ಅಂದರು. ಅದಕ್ಕೋಸ್ಕರ ನಾನು ಊಟ ಮಾಡ್ತೀನಿ ಗೈಸ್. ಮತ್ತು ಯೋಚನೆಯಲ್ಲಿದ್ದೀನಿ ಗೈಸ್. ಅಂದರೆ ಏನು ಯೋಚನೆ ಅಂದರೆ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಕಂಟೆಂಟ್ ಮಾಡಲಾ, ಇಲ್ಲ ಬಂದ್ಬಿಟ್ಟು ತಿರ್ಗಾ ನಾವು ರೀಲ್ಸ್ ಮಾಡ್ತೀವಲ್ಲ ಅಲ್ಲೇ ಕಂಟೆಂಟ್ ಮಾಡಲಾ ಅಂತ. ಅದಕ್ಕೆ ಅವರು ಬ್ರೋ ಟೈಮ್ ಏನಾರು ಆಗೋಗಿದ್ರೆ ಇಲ್ಲೇ ಮಾಡಿರಿ, ಟೈಮ್ ಇದ್ದರೆ ಇಲ್ಲೇ ಮಾಡಿರಿ ಅಂತ ಅಂದವ್ರೆ. ಇವಾಗ ಫಸ್ಟ್ ಊಟ ಮಾಡ್ಕೊಂಡು ಅದೇ ಇಡ್ಲಿ ಸಾರು ತಿಂದ್ಕೊಂಡು ಹೊರಡ್ತೀನಿ ಗೈಸ್ ಇವಾಗ. ಮತ್ತು ಅಲ್ಲೋದ್ಮೇಲೆ ಸಿಗ್ತೀನಿ ಗೈಸ್. ಅಲ್ಲೇನಾದ್ರು ಸಿಗೋಕ್ಕಾಗಲಿಲ್ಲ ಅಂದರೆ ರಿಟರ್ನ್ ಮನೆಗೆ ಬಂದಮೇಲೆ ಸಿಗ್ತೀನಿ ಗೈಸ್. ಇವಾಗ ನಾನು ಅವಾಗಲೇ ಹೇಳ್ದಂಗೆ ಕೆಂಗೇರಿಗೆ ಹೋಗ್ತೀವಿ ಅಂತ. ಕೆಂಗೇರಿಗೆ ಕ್ಯಾನ್ಸಲ್ ಆಯಿತು, ಏನಕ್ಕೆ ಅಂದರೆ ಬಸ್ ಬರಲಿಲ್ಲ. ಅದಕ್ಕೋಸ್ಕರ ಇವಾಗ ನಾರ್ಮಲ್ಲು ನಾವು ತಿರ್ಗಾ ಶರಣ್ ಸರ್ನ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಈ ಟೈಮಲ್ಲಿ ಆ ಕಾರಲ್ಲಿ ಅವ್ರೇನಾರು ಬಂದ್ಬಿಟ್ಟಿದ್ದಿದ್ರೆ ಹಿಂದೆ ಮಾಡಪ್ಪ ಬ್ಲಾಗ್ ಮಾಡಪ್ಪ ಮೆಸೇಜ್ ಮಾಡಿದೆ ನೋಡಿ ಗೈಸ್. ಇವಾಗ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ಇರಲ್ಲ ಗೈಸ್, ನಾವು ಬಂದಾಗೆಲ್ಲ ಇರಲ್ಲ ಗೈಸ್. ಅವರು ಏನಕ್ಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ 7 ಗಂಟೆಗೆಲ್ಲ ಬಂದಿದ್ದೀವಿ ಗೈಸ್ ನಾವು. ಹೇಳಿದ್ರು 7 ಗಂಟೆ 7:15 ಟೈಮಲ್ಲೆಲ್ಲ ಬಂದಿದ್ದೀವಿ. ಅವತ್ತು ಸಿಕ್ಕಿಲ್ಲ. ಅದೇ ಗೇಟ್ ಹತ್ರ ನಾಯಿ ಥರ ಕಾಯ್ಕೊಂಡು ನಿಂತಿದ್ದೀವಿ ನೋಡಿ. ಅವರು ಬೈಕ್ ಮಾತ್ರ ಇರೋದು ಒಳಗಡೆ. ಇದು ಕವಾಸಕ್ಕಿ ಇರುತ್ತೆ. ಕವಾಸಕ್ಕಿ ಕಾರಿದೆ ನೋಡಿ. ಕಾರಿಲ್ಲ ಬಿಡು, ಇಲ್ವಾ ಗೈಸ್ ನೋಡಿ ಗೈಸ್. ಕಾರ್ ಇಲ್ಲ ಅಂದರೆ ಅವ್ರಿಲ್ಲ ಅಂತ ಫಿಕ್ಸು. ಕೆಲವೊಂದು ಸಲ ಕಾರು ಇರುತ್ತೆ, ಕೆಲವೊಂದು ಸಲ ಕಾರು ಇರುತ್ತೆ, ಬಟ್ ಅವ್ರಿಲ್ಲ. ಏನು ಮಾಡೋದು ಗೈಸ್? ಇವಾಗ ಬರ್ರಿ, ಏನು ಮಾಡೋಕ್ಕಾಗಲ್ಲ. ರೀಸ್ ಮಾಡೋದು ಹೋಗುವಾಗ ಸಿಗ್ತೀನಿ ಗೈಸ್. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಆಯ್ ಮಾಡು ಬ್ರೋ, ಹಂಗೆ ಅಮ್ಮಕ್ಕೆ ಬಿಡಲ್ಲಿ ಗೈಸ್. ಇವಾಗ ರೀಲ್ಸ್ ಮಾಡೋ ಪ್ಲೇಸಿಗೆ ಬಂದು, ಮತ್ತು ಇಲ್ಲೊಂದು ಗಾಡಿ ಐತೆ ನೀವು ನೋಡ್ಬೋದು. ಇದು ತುಂಬ ಹಳೆಯ ಕಾಲದ ಗಾಡಿ ಗೈಸ್. ಅವರವರು ಸಾಯಿಬ್ರು.
ಬಜಾಜ್ ಚೇತಕ್, ದ ಫಸ್ಟ್ ಇನ್ನೋವೇಷನ್ ಆಫ್ ಬಜಾಜ್ ಗಾಡಿ. ನೋಡ್ರಿ ನೋಡಿ ಗೈಸ್, ಬಜಾಜ್ ಬಿಟ್ಟಿದೆ. ಇದೆ ಫಸ್ಟ್ ಬಜಾಜ್ ಬಿಟ್ಟಿದ್ದೇನಾ? ಗೈಸ್ ಇಲ್ಲಿ ನೋಡ್ರಿ, ಇದು ಗೇರ್ ಇದು ಅಂದ್ರೆ ಇಲ್ಲಿ ಸರಿ ಇದೇನು ಬ್ರೋ ಇದು ಸಿಸ್ಟಮ್, ಈ ಬೈಕ್ ಸಿಸ್ಟಮ್ ನೋಡ್ಕೊಂಡೆ ಬ್ರೋ, ಗೇರ್ ಗಾಡಿ ಬಿಟ್ಟಿದ್ದು. ಲೈಕ್ ಇದು ಡಿಕ್ಕಿ, ನಾನು ಚಿಕ್ಕದ್ ಮಾಡ್ಬೇಕು ಅಂದ್ಬಿಟ್ಟು ಆ ಥರ ಮಾಡಿದ್ರು ಗೈಸ್. ಇದು ಡಿಕ್ಕಿ, ಇದೇನೋ ಗೊತ್ತಿಲ್ಲವಲ್ಲ ಇದು. ಇದು ಬೀಗ ಗೈಸ್, ಇದು ಬೀಗ, ಇದು ಡಿಕ್ಕಿ, ಇದು ಹ್ಯಾಂಡ್ಲು. ನೋಡಿ ಇದೇನೋ ಇದು ಗ್ರೀನ್ ಎಲ್ಲ ಲೈಟ್ ಐತೆ, ಪೆಟ್ರೋಲ್ದು ಇರಬೇಕು. ಮತ್ತೆ 29.9 ಇದೆ ಗೈಸ್. ನೋಡಿದ್ರ ನೀವು ಈ ಥರ ಐತೆ ಗಾಡಿ ಫುಲ್ಲು ಗೈಸ್. ನೀವು ಸೀಟ್ ನೀವು ಇವಾಗ ನೋಡಿದ್ರು ಕೂಡ ಗಾಬರಿ ಹೋಗ್ಬಿಡ್ತೀರ. ಒಂದು ನಿಮಿಷ ತಡೀರಿ, ಹಿಂದೆಗಡೆ ಹೋಗ್ಬಿಡ್ತೀನಿ. ನೋಡಿ ಗೈಸ್, ನೋಡ್ರಿ ಕಾಲು ಎಲ್ಲಿ ಬೇಕು ಅಲ್ಲಿ ಇಕ್ಕೋಬೋದು. ನಾನು ಇಲ್ಲಿ ಇಕ್ಕೋಬೋದು. ಇಲ್ಲೊಂದೈತೆ ಹಾಂ ಗೈಸ್. ಆಮೇಲೆ ಸಿಗ್ತೀನಿ. ಓಕೆ, ಇವಾಗ ಗಾಡಿ ನೋಡ್ಕೊಂಡ್ರಿ ಅನ್ಕೋತೀನಿ. ಆಮೇಲೆ ಸಿಗ್ತೀನಿ ಗೈಸ್. ಬಾಯ್, ಮನೆಗೆ ಹೋದ್ಮೇಲೆ ಸಿಗ್ತೀನಿ ಡೈರೆಕ್ಟು ಗೈಸ್. ನಾವಿವಾಗ ಅದೇ ನಾನು ಅವಾಗಲೇ ಹೇಳ್ದಂಗೆ ಅಲ್ಲೋಗಿದ್ದು ಮನೆ ಹತ್ರ ರೀಲ್ಸ್ ಮಾಡಿಕೊಂಡು ಅಲ್ಲಿ ಅವ್ರು ಮಾಡಲಿಲ್ಲ, ಅವ್ರು ಎಡಿಟ್ ಮಾಡ್ತಾಯಿದ್ರು ಕುತ್ಕೊಂಡು. ಪಾರ್ಕ್ ಇವಾಗ ಕ್ಲೋಸ್ ಮಾಡೋರೆ, ನೋಡ್ಬೋದು ನೀವು. ಪಾರ್ಕ್ ಗೇಟ್ ಹತ್ರ ಇದ್ದೀವಿ, ಅದಕ್ಕೋಸ್ಕರ ಇವಾಗ ಅವ್ರು ಅಲ್ಲಿ ಎಡಿಟ್ ಮಾಡ್ತಾವ್ರೆ ನಿಂತ್ಕೊಂಡು. ಅವ್ರ ಪವರ್ ಬ್ಯಾಂಕ್ ನನ್ನ ಹತ್ರ ಐತೆ ಗೈಸ್, ಅವ್ರ ಪವರ್ ಬ್ಯಾಂಕು ಗೈಸ್. ಮತ್ತು ಈ ಪವರ್ ಬ್ಯಾಂಕ್ ಯಾವ ಥರ ಫೆಸಿಲಿಟಿ ಅಂದರೆ ನೀವು ನೋಡ್ಬೋದು, ಇಲ್ಲಿ ತೋರಿಸುತ್ತೆ ಗೈಸ್ ಒಂಥರ ಎಷ್ಟೈತೆ ಏನು ಅಂತ. ಅದಾದಮೇಲೆ ಇಲ್ಲಿ ಐಫೋನ್ದು ಇರುತ್ತೆ ಪಿನ್ನು, ಮತ್ತು ನಾರ್ಮಲ್ ಆ್ಯಂಡ್ರಾಯ್ಡ್ದು ಇರುತ್ತೆ. ಮತ್ತು ಇಲ್ಲಿ ಅವು ಹಾಕೊಳ್ಳೋಕ್ಕೂ ಇದನ್ನು ಕೊಟ್ಟಿರ್ತಾರೆ. ನಾನು ನೋಡಿ ಗೈಸ್, ಇವಾಗ ಐಫೋನ್ದು ಇರುತ್ತೆ, ಇಲ್ಲಿ ಆ್ಯಂಡ್ರಾಯ್ಡ್ದು ಇರುತ್ತೆ. ಮತ್ತು ಇಲ್ಲಿ ಚಾರ್ಜರ್ ಎಷ್ಟೈತೆ ಅಂತ ಈ ಟೈಪಲ್ಲಿ ತೋರಿಸುತ್ತೆ. ಇದೊಂಥರ ಚೆನ್ನಾಗೈತೆ. ನೀವು ವೈರ್ ಇಲ್ಲ ಅಂದರೆ, ಕೇಬಲ್ ಇಲ್ಲ ಅಂದರೆ ಇದು ಮಾಡ್ಕೋಬೋದು. ಮತ್ತು ಇವಾಗ ನನ್ನ ರೀಲ್ಸ್ ಆಗಿಲ್ಲ, ಇನ್ನು ಮಾಡಬೇಕು. ಬನ್ನಿ ಬೇಗ ಮಾಡೋಣ. ಇವಾಗ ನೀವು ನೋಡ್ಬೋದು ಇಲ್ಲಿ ಪಾರ್ಕ್ ಮುಚ್ಚಿಬಿಟ್ಟವ್ರೆ ಆಲ್ಮೋಸ್ಟ್. ಪಾರ್ಕಿಗೆ ಒಂದು ತಿಂಗಳು ಹತ್ರ ಐತೆ ಬಂತು. ಪಾರ್ಕ್ ಮುಂಚೆ ಪಾರ್ಕಲ್ಲೇ ಇರ್ತಿದ್ದೆ, ಇವಾಗ ಪಾರ್ಕಿಗೆ ಹೋಗ್ತಾಯಿಲ್ಲ. ಏನಕ್ಕೆ ಅಂದರೆ ಕ್ಲೋಸ್ ಮಾಡಿರ್ತಾರೆ. ಮುಂಚೆ ಆದರೆ 24 hours ಓಪನ್ ಇರ್ತಿತ್ತು, ಇವಾಗ ಟೈಮ್ ಲೆಕ್ಕ. ಬನ್ನಿ ಇವಾಗ ನಾನು ರೀಲ್ಸ್ ಮಾಡಬೇಕು, ಬೇಗ ಹೋಗ್ಬಿಟ್ಟು ಮಾಡೋಣ. ಅಲ್ಲಿ ನೋಡ್ರಿ, ಅವ್ರು ಮಾಡ್ತವ್ರೆ, ನಾನು ಮಾಡಿಲ್ಲ ಇನ್ನು. ಅವ್ರು ಎಡಿಟ್ ಮಾಡ್ತವ್ರೆ. ಬನ್ನಿ ಗೈಸ್, ಫಸ್ಟು ನಾನು ವೀಡಿಯೋ ಮಾಡೋಣ, ಆಮೇಲೆ ಸಿಗ್ತೀನಿ ವೀಡಿಯೋ ಮಾಡೋ ಮೇಲೆ. ಗೈಸ್, ನೀವು ಅನ್ಕೊಂಡಂಗೆ ನಾನು ಹೋಗಿ ಅಲ್ಲಿ ರೀಲ್ಸ್ ಮಾಡ್ಕೊಂಡು ಬಂದೆ. ಮನೆಗೆ ಬರ್ತೀನಿ, ಇಲ್ಲಿ ನಮ್ಮಮ್ಮ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು. ತಡಿಯಮ್ಮ, ಮನೆಗೆ ಬಂದಿದ್ದಾಗ ನಮ್ಮಮ್ಮ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಬಟ್ಟೆನ. ಆ ವಾಷಿಂಗ್ ಮಿಷಿನ್ ಟೈಮ್ ಹೋಗೋಷ್ಟೊತ್ತಿಗೆ ಇಲ್ಲಿ ನೋಡ್ರಿ ಗೈಸ್, ಫುಲ್ಲು ಕತ್ಲೆ ಆಗೋಗೈತೆ ಗೈಸ್. ಅಂದರೆ ಏನಾಗೈತೆ ಅಂದರೆ, ನಾನು ಬೆಳಕಿಂದಾಗ ಮನೆಗೆ ಬಂದಿದ್ದು, ಸಂಜೆ ಅಷ್ಟೊತ್ತು ಸ್ನಾನ ಮಾಡ್ಕೊಂಡಿರೋ ಶುಕ್ರವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ಬೇಕಿದ್ದು ಇಲ್ಲಿ ಸೋಲಾಪುರಮ್ಮ ದೇವಸ್ಥಾನಕ್ಕೆ ಅನ್ನೋಷ್ಟೊತ್ತಿಗೆ. ವಾಷಿಂಗ್ ಮಿಷಿನ್ ಮುಗಿಯೋಷ್ಟೊತ್ತು ಫುಲ್ಲು ಕತ್ಲೆ ಆಗೈತೆ. ಏನೂ ಆಗಿಲ್ಲ, ಪರವಾಗಿಲ್ಲ. ಇವಾಗ ಇನ್ನೊಂದು 5 ನಿಮಿಷ ಐತೆ ಅನ್ಕೋತೀನಿ ವಾಷಿಂಗ್ ಮಿಷಿನ್ ಮುಗಿಯೋಕ್ಕೆ. ಹೋಗ್ಬಿಟ್ಟು ಇವಾಗ ಸ್ನಾನ ಮಾಡಬೇಕು ಗೈಸ್. ಫಸ್ಟ್ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು, ಸಿಗ್ತೀನಿ. ಮತ್ತು ಅದಾದಮೇಲೆ ಮನೆಗೆ ಬಂದ್ಬಿಟ್ಟು ಪೂಜೆ ಮಾಡಬೇಕು. ಇವಾಗ ಫಸ್ಟು ಸ್ನಾನ ಮಾಡ್ಕೊಬರೋಣ, ಬನ್ನಿ ಗೈಸ್. ನಾನು ಅವಾಗ ಹೇಳ್ದಂಗೆ ಸ್ನಾನ ಎಲ್ಲ ಮುಗೀತು. ನೀವು ನೋಡ್ಬೋದು, ಸ್ನಾನ ಎಲ್ಲ ಮಾಡಿದ್ದೀನಿ ಗೈಸ್. ಟೈಮ್ ನೀವು ನೋಡಿದ್ರೆ ಫುಲ್ಲು ಕತ್ಲೆ ಐತೆ ಗೈಸ್. 7:30 ಆಗೈತೆ. ಬನ್ನಿ, ದೇವಸ್ಥಾನ ಏನಾದ್ರು ತೆಗ್ದಿದ್ರೆ ಹೋಗೋದು, ಇಲ್ಲ ಅಂದರೆ ಫುಲ್ಲು ಸುಮ್ಮನೆ ಶಿಸ್ತಾಗಿ ಮನೆಗೆ ರಿಟರ್ನ್ ವಾಪಸ್ ಬಂದ್ಬಿಟ್ಟು ಮನ್ಗೋದು ಗೈಸ್. ಟೈಮ್ ಇಲ್ಲ ಗೈಸ್. ಅಲ್ಲೇ ನಾನು ಸ್ನಾನ ಮಾಡ್ಕೊಬರೋದೇ ಲೇಟ್ ಆಗೋಯ್ತು, ನಮ್ಮ ಮನೆ ವಾಷಿಂಗ್ ಮಿಷಿನ್ ಮುಗಿಯೋದು ಲೇಟ್ ಆಗೋಯ್ತು ಗೈಸ್. ಬನ್ನಿ, ಮೆಟ್ಲು ಕಾಣಿಸ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬೇಗ ಹೋಗ್ಬಿಟ್ಟು ರಿಟರ್ನ್ ಬರೋಣ, ಬನ್ನಿ ಗೈಸ್. ನನ್ನ ದೃಷ್ಟಕ್ಕೆ ದೇವಸ್ಥಾನ ತೆಗ್ದಿದ್ರು, ಫುಲ್ಲು ರಶ್ ಇದ್ರು. ಮತ್ತು ಪ್ರಸಾದ ಅವರೇ ಕೊಡ್ತಿದ್ರು, ಪ್ರಸಾದ ಈಸ್ಕೊಂಡೆ. ಮತ್ತು ಇನ್ನೊಂದೇನು ಅಂದರೆ ಗೈಸ್, ಎಲ್ಲ ಫೋಟೋ ತಗೋತಿದ್ರು, ಅದಕ್ಕೂ ನಾನು ತಗೊಂಡೆ ಇವತ್ತು ಗೈಸ್. ನೀವು ನೋಡ್ದಂಗೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಗೈಸ್. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಅಲ್ಲಿ ಏನಾಯಿತು, ಪ್ರಸಾದ ಕೊಟ್ಟರು ಗೈಸ್. ಪ್ರಸಾದ ತಿನ್ಕೊಂಡಂಗೆ ಇನ್ನೊಂದೇನು ಅಂದರೆ ಗೈಸ್, ಅಲ್ಲಿ ಇವತ್ತು ಎಲ್ಲ ಫೋಟೋ ತೆಗೀತಿರು, ಎಲ್ಲ ವೀಡಿಯೋ ಮಾಡ್ತಿದ್ರು. ಅದಕ್ಕೆ ನಾನು ಇರಲಿ ಅಂದ್ಬಿಟ್ಟು ವೀಡಿಯೋ ಮಾಡಿದೆ. ಇಷ್ಟು ದಿವಸ ವೀಡಿಯೋ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಅಂದರು ಇದ್ರು. ಬಟ್ ಅಲ್ಲಿ ಫೋಟೋನ ಹಾಕಿದ್ರು, ವೀಡಿಯೋ ಮಾಡೋಂಗಿಲ್ಲ ಮತ್ತು ಕ್ಯಾಮ್ರಾ ಅಲೋ ಇಲ್ಲ ಅಂತ. ಬಟ್ ಇವತ್ತೇನೋ ಗೊತ್ತಿಲ್ಲ, ಎಲ್ಲ ಫೋಟೋ ತಗೋತಿದ್ರು. ನಾನು ನೋಡಿದಾಗ ಒಂದು 2-3 ಜನ ತಗೊಂಡ್ರು. ಅದಕ್ಕೆ ನಾನೇ ಸುಮ್ಮನೆ ಇರಲಿ ಅಂದ್ಬಿಟ್ಟು ನಾನು ತಗೊಂಡೆ. ನೀವು ನೋಡಿರ್ಬೋದು ಆ ಫೋಟೋನೆಲ್ಲ. ಇವಾಗ ದೇವಸ್ಥಾನದಿಂದ ಬಂದಿದ್ದೀನಿ ಗೈಸ್. ನನ್ನ ನಾಮ ಇಲ್ಲಿ ಇಡೋದ್ರ ಬದಲು ಇಲ್ಲಿ ಇಟ್ಬಿಟ್ಟಿದ್ದೀನಿ. ಓಕೆ, ಇವಾಗ ಮನೆಗೆ ಬಂದು ಪೂಜೆನೂ ಆಯಿತು ಗೈಸ್. ಇವಾಗ ಏನಿದ್ರು ಊಟ ಮಾಡಬೇಕು ಅಂದರೆ ನಮ್ಮ ಮನೆ ಅಡುಗೆ ಮಾಡಬೇಕು, ನಮ್ಮ ಅಮ್ಮ ಮಾಡ್ತವ್ರೆ. ಸರಿ ಗೈಸ್, ಆಯಿತು. ಊಟ ಮಾಡುವಾಗ ಸಿಗ್ತೀನಿ. ಅಲ್ಲಿವರೆಗೂ ಏನು ಮಾಡ್ತೀನಿ ಅಂದರೆ ಎಡಿಟ್ ಮಾಡ್ತೀನಿ ಗೈಸ್. ನೀವು ಅನ್ಕೋಬೋದು, ಇವ್ನು ಏನಪ್ಪ ಯಾವಾಗ ನೋಡ್ರೆ ಎಡಿಟ್ ಅಂತಾನೆ ಅಂತ. ನಾನು ಎಡಿಟ್ ಮಾಡೋದೇನು ಅಂದರೆ ಗೈಸ್, ಮತ್ತು ಎಡಿಟ್ ಮಾಡೋದಿಲ್ಲ ಅಂದರೆ ಎಡಿಟ್ ಮಾಡೋದನ್ನ ಇನ್ನೂ ಬೇರೆ ಡಿಫ್ರೆಂಟ್ನ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ನೋಡ್ತಾ ಇರ್ತೀನಿ.
ಎಡಿಟ್ ಮಾಡೋದು ಏನು ಮಾಡ್ತೀನಿ ಅಂದರೆ ಇವಾಗ ಮಾಡ್ತಿದ್ದೀನಲ್ಲ ಬ್ಲಾಗ್ನ ಇದು ಮುಂಚೆನೇ ಫಸ್ಟ್ ಜೋಣಿಸ್ಕೊಂಡ್ ಬಂದಿರ್ತೀನಿ. ಇದಾಯ್ತು ಈ ವಿಡಿಯೋ ಈ ಕ್ಯಾಪ್ಚರ್ ಆಯ್ತಿದ್ದಂಗೆ ಇನ್ನೊಂದ್ಸತಿ ತಿರ್ಗಾ ಜೋಣಿಸ್ತೀನಿ ಇದನ್ನೇ. ಆ ಥರ ನಿಮ್ಗೆ ಅರ್ಥ ಆಗಲ್ಲ. ಇವಾಗ ಎಡಿಟ್ ಬರ್ದಲ್ಲೇ ಇರೋರಿಗೆ ಅರ್ಥ ಆಗಲ್ಲ ಅಂತ ಅಂಥವನೇ ಅಂತ ಅನ್ಕೋಬೇಡ್ರಿ. ಬಟ್ ಅದು ನೀವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಇವಾಗ ದಯವಿಟ್ಟು ಊಟ ಮಾಡುವಾಗ ಸಿಗೋಣ ಗೈಸ್. ಫಸ್ಟ್ ಊಟ ಮಾಡಬೇಕು. ಓಕೆ, ಇವಾಗ ಅದನ್ನ ತಿನ್ನುವಾಗ ಸಿಗ್ತೀನಿ ಗೈಸ್. ಇವಾಗ ಫೈನಲಿ ಟೈಮ್ ಅಂದ್ಬಿಟ್ಟು 9:30 ಆಯ್ತಾ ಬಂತು. ನಾನು ನಿನ್ನೆ ಬಿಗ್ ಬಾಸ್ ನೋಡಿಲ್ಲ ಗೈಸ್. ಇವತ್ತು ಬಿಗ್ ಬಾಸ್ದು ನಿನ್ನೆ ನೋಡಿದ್ರೆ ಅಲ್ವಾ ಇವತ್ತು ಅರ್ಥ ಆಗೋದು. ಅದಕ್ಕೋಸ್ಕರ ಇವತ್ತು ಜಿಯೋ ಸಿನಿಮಾದಲ್ಲಿ ಬಿಗ್ ಬಾಸ್ ನೋಡ್ಕೋತೀನಿ. ಮತ್ತು ನಾನು ಇನ್ನೊಂದು ಹೇಳೋಣ ಅಂತ ಇದ್ದೀನಿ, ಕೇಳೋಣ ಅಂತ ಇದ್ದೀನಿ ಅಂದರೆ, ನೀವು ಯಾರನ್ನ ಈ ವಿಡಿಯೋ ನೋಡೋರು ಬಿಗ್ ಬಾಸ್ ಏನಾರು ನೋಡ್ತಿದ್ರೆ ಮತ್ತು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಹಾಕ್ರಿ ನೋಡೋಣ ಗೈಸ್. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ನ ಕಮೆಂಟ್ ಹಾಕ್ರಿ. ಯಾರು ಫೇವ್ರೇಟ್ ನಿಮಗೆ ಬಿಗ್ ಬಾಸಲ್ಲಿ ಅಂತ. ಇವಾಗ ನೋಡ್ರಿ, ನಮ್ಮಮ್ಮ ಅನ್ನ ಮಾಡೋರೆ, ಅಂದರೆ ಅನ್ನ ಬೇಳೆ ಸಾರು ಮತ್ತು ಹಪ್ಳ. ಇವಾಗ ನೈಟ್ ಅನ್ನ ಬೇಳೆ ಸಾರು ಹಪ್ಳನ ತಿನ್ಕೊಂಡು, ಮತ್ತು ನಿನ್ನೆದು ನೋಡಿಲ್ವಲ್ಲ ನಾನು, ಅದನ್ನ ಇವಾಗ ಜಿಯೋ ಸಿನಿಮಾದಲ್ಲಿ ನೋಡಿಕೊಂಡು. ಚಾರ್ಜರ್ ಬೇರೆ ಇಲ್ಲ ಗೈಸ್, ಚಾರ್ಜರ್ ಹಾಕ್ಕೊಂಡೆ ನೋಡ್ತಾ ಇದ್ದೀನಿ. ಇದಕ್ಕೆ ಒಂದು ಗೈಸ್ ಚಾರ್ಜರ್ ಬೇರೆ ಇಲ್ಲ, ಚಾರ್ಜರ್ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಚಾರ್ಜರ್ ಹಾಕೊಂಡು ಮೊಬೈಲ್ ನೋಡೋದು ಒಳ್ಳೇದಾ ಕೆಟ್ಟದಾ ಅಂತ ಕಮೆಂಟ್ ಹಾಕ್ರಿ. ಸರಿ ಗೈಸ್, ಆಯಿತು. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ನೆಕ್ಸ್ಟ್ ವಿಡಿಯೋದಾಗ ವೆಯ್ಟ್ ಮಾಡಿ ಅಂತ ಹೇಳ್ತಾ ಗೈಸ್ 200ಗೆ ಹತ್ರ ಇದ್ದೀವಿ ಗೈಸ್ ಸಬ್ಸ್ಕ್ರೈಬರ್ಸು. ಗೈಸ್ 200ಗೆ ತುಂಬ ಹತ್ರ ಇದ್ದೀವಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗೋಣ. ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಬೈ ಗೈಸ್.